ಭಾರತದ ಕಣಿವೆ ರಾಜ್ಯದಲ್ಲಿ ಉಗ್ರರಿಂದ ಪೈಶಾಚಿಕ ಕೃತ್ಯ ನಡೆದಿರುವಂತದ್ದು. ಭಯೋತ್ಪಾದಕರ ಉಪಟಳಕ್ಕೆ 28 ಭಾರತೀಯರ ಸಾವಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ರಕ್ತ ದೋಕಳಿ ಹರಿದಿದೆ. ಭಯೋತ್ಪಾದಕರ ಉಪಟಳಕ್ಕೆ 28 ಭಾರತೀಯರ ಸಾವಾಗಿದೆ. ಈಗ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ರಕ್ತ ದೋಕಳಿ ಹರಿದಿದೆ. 28 ಭಾರತೀಯರ ಮನೆಯಲ್ಲಿ ಮೌನ ಕಣ್ಣೀರು ಆವರಿಸಿದೆ. ತಾಯ್ನಾಡಿಗೆ ಬಂದ ಮಂಜುನಾಥ್ ಭರತ್ ಮೃತದೇಹ ತಾಯ್ನಾಡಿಗೆ ಬಂದಿಳಿದಿದೆ. ಅವರ ಮನೆಯಲ್ಲಿ ಮೌನ ಮಡುಕಟ್ಟಿರುವಂಥದ್ದು. ಅಗಲಿದ ಪುತ್ರನನ್ನ ನೋಡಿ ಕುಟುಂಬದವರು ಕಣ್ಣೀರಾಗ್ತಾ ಇದ್ದಾರೆ. ಮಂಜುನಾಥ್ ಜೊತೆಗೆ ಭರತ್ ಅವರ ಮೃತದೇಹ ಬಂದಿರುವಂಥದ್ದು. ತಡರಾತ್ರಿ ಬೆಂಗಳೂರಿಗೆ ಇಬ್ಬರ ಮೃತದೇಹ ಆಗಮನವಾಗಿದೆ. ಅವರ ಕುಟುಂಬದಲ್ಲಿ ಜೊತೆಗೆ ಸ್ನೇಹಿತರೆಲ್ಲರೂ ಕೂಡ ಅಂತಿಮ ದರ್ಶನ ಕೂಡ ಪಡೆದಿದ್ದಾರೆ. ಭರತ್ ಅವರ ಮನೆಯಲ್ಲಿ ಕೂಡ ನೀವು ನೋಡ್ತಾ ಇರಬಹುದು. ಭರತ್ ಅವರ ಮನೆಯಲ್ಲಿ ಅವರ ತಾಯಿ ಕಣ್ಣೀರಾಗ್ತಾ ಇದ್ದಾರೆ. ತಾಯಿ ತಂದೆ ಜೊತೆಗೆ ಅವರ ಸ್ನೇಹಿತರು ಕೂಡ ಅಂತಿಮ ದರ್ಶನ ಪಡಿತಾ ಇದ್ದಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಕೂಡ ಅವರ ಅಂತಿಮ ಸಂಸ್ಕಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ದಾಳಿಗೆ ಬಲಿಯಾದ 28 ಭಾರತೀಯರ ಮನೆಯಲ್ಲೂ ಕೂಡ ಇದೇ ರೀತಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಇದೇ ರೀತಿ ಮೌನ ಮಡುಕಟ್ಟಿರುವಂಥದ್ದು. ಭಯೋತ್ಪಾದಕರ ಉಪಟಳಕ್ಕೆ 28 ಭಾರತೀಯರ ಮನೆಯಲ್ಲೂ ಕೂಡ ಇದೇ ರೀತಿ ವಾತಾವರಣ ಮಡುಕಟ್ಟಿರುವಂಥದ್ದು. ಜೊತೆಗೆ ಮಂಜುನಾಥ್ ಜೊತೆಗೆ ಭರತ್ ಅವರ ಮನೆಯಲ್ಲೂ ಕೂಡ ಅವರ ಮೃತದೇಹಕ್ಕೆ ಅಂತಿಮ ದರ್ಶನ ಪಡಲಿಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಭರತ್ ಭೂಷಣ್ ಅವರ ನಿವಾಸಕ್ಕೆ ಕೂಡ ಇಂದು ಸಿಎಂ ಸಿದ್ದರಾಮಯ್ಯ ಕೂಡ ಹೋಗ್ತಾ ಇದ್ದಾರೆ. ಅಂತಿಮ ದರ್ಶನ ಕೂಡ ಪಡೆದಿರುವಂಥದ್ದು. ತಡರಾತ್ರಿ ಬೆಂಗಳೂರಿಗೆ ಇಬ್ಬರ ಮೃತದೇಹ ಬಂದಿಳಿದೆ. ಜೊತೆಗೆ ಮಂಜುನಾಥ್ ಅವರ ನಿವಾಸಕ್ಕೆ ಆಂಬ್ಯುಲೆನ್ಸ್ ಮೂಲಕವಾಗಿ ಶಿವಮೊಗ್ಗಕ್ಕೆ ಕೂಡ ಅವರ ಮೃತದೇಹವನ್ನ ಕೂಡ ರವಾನೆ ಮಾಡಲಾಗ್ತಾ ಇರುವಂಥದ್ದು. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಭರತ್ ಭೂಷಣ್ ಅವರ ನಿವಾಸದಲ್ಲಿ ಅವರ ಮನೆಯಲ್ಲಿ ಮೌನ ಮಡುಕಟ್ಟಿರುವಂಥದ್ದು. ಇನ್ನು ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಅವರ ನಿವಾಸದಲ್ಲಿ ಮತ್ತಿಕೆರೆಯಲ್ಲಿ ಭರತ್ ಭೂಷಣ್ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೋಡ್ತಾ ಇದ್ವಿ ಅವರ ಮನೆಯಲ್ಲಿ, ಭರತ್ ಭೂಷಣ್ ಅವರ ಮನೆಯಲ್ಲಿ, ಸುಂದರ ನಗರದಲ್ಲಿ ಅವರ ಮನೆಯಲ್ಲಿ ಭರತ್ ಭೂಷಣ್ ಅವರ ಅಂತಿಮ ದರ್ಶನ ಕೂಡ ಸಿದ್ಧ ಮಾಡಿದ್ದಾರೆ. ಅವರ ಕುಟುಂಬದವರು ಜೊತೆಗೆ ಸ್ನೇಹಿತರು ಎಲ್ಲರೂ ಕೂಡ ಅಂತಿಮ ದರ್ಶನ ಪಡಿತಾ ಇರುವಂಥದ್ದು. ಮಗನನ್ನ ಕಂಡು ಕಣ್ಣೀರಾಗ್ತಾ ಇದ್ದಾರೆ ಅವರ ತಾಯಿ, ಭರತ್ ಭೂಷಣ್ ಅವರ ತಾಯಿ. ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಮುಗಿಲು ಮುಟ್ಟಿರುವ ಆಕ್ರಂದನ ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಅವರ ತಾಯಿ ಕಣ್ಣೀರು ಸುರಿಸ್ತಾ ಅವರ ಕಾರ್ಯವನ್ನ ಮಾಡ್ತಾ ಇರುವಂಥದ್ದು. ಕಣ್ಣೀರಾಗ್ತಾ ಇದ್ದಾರೆ. ಅನ್ಯಾಯವಾಗಿ ಒಂದು ಜೀವವನ್ನ ತೆಗೆದು ಬಿಟ್ಟಿದ್ದಾರೆ ಉಗ್ರಗಾಮಿಗಳು. ಅನ್ಯಾಯವಾಗಿ ಯಾವುದೋ ಒಂದು ಜೀವನದಲ್ಲಿ ಒಂದು ಸುಂದರ ಕ್ಷಣಗಳನ್ನ ನೆನ್ಪಿಟ್ಕೊಳ್ಳೋಣ ಅಂತ ಒಂದು ಹೋಗೋಣ ಅಂತ ಪ್ರವಾಸಕ್ಕಂತ ಹೋಗಿದ್ದ ಸಂದರ್ಭದಲ್ಲಿ ದುರ್ದೈವದ ಸಾವಿ ಅಂತ ಹೇಳ್ಬೋದು. ಈಗಾಗಲೇ 28 ಮನೆಗಳಲ್ಲೂ ಕೂಡ ಇದೇ ರೀತಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಭರತ್ ಅವರ ನಿವಾಸದಲ್ಲಿ ಅವರ ತಾಯಿ ಒಂದು ಕಡೆ ಕಣ್ಣೀರು ಆಗ್ತಾ ಇರುವ ದೃಶ್ಯಗಳನ್ನು ನೀವು ನೋಡ್ತಾ ಇರಬಹುದು. ಅವರ ಸ್ನೇಹಿತರು ಜೊತೆಗೆ ಅವರ ಸಂಬಂಧಿಕರು ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳು ಕೂಡ ಅಂತಿಮ ದರ್ಶನ ಪಡಿತಾ ಇದ್ದಾರೆ. ಅವರ ಒಂದು ಕಡೆ ಅವರ ತಾಯಿ ಕೂಡ ಕಣ್ಣೀರಾಗ್ತಾ ಇರುವಂಥದ್ದು.